ಪೋಸ್ಟ್ ಆಫೀಸಲ್ಲಿ ನೀವು ಯಾವುದೇ ಒಂದು ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡ್ತಿದ್ರೆ ಸೊ ನಿಮಗೆ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಪೋಸ್ಟ್ ಆಫೀಸಲ್ಲಿ ಹಲವಾರು ಯೋಜನೆಗಳಿದೆ, ಕೇಂದ್ರ ಸರ್ಕಾರದ ಕಡೆಯಿಂದ ಜಾರಿಗೆ ಆಗಿರ್ತಕ್ಕಂತಹ ಯೋಜನೆಗಳು. ಸೊ ಅದರಲ್ಲಿ ನಾನೀಗ ಕೆಲವು ಯೋಜನೆಗಳ ಹೆಸರನ್ನು ಹೇಳ್ತೀನಿ. ಆ್ಯಂಡ್ ಅದರಲ್ಲಿ ಈಗ ಅಂತಂದರೆ ಇದೇ ಒಂದು ಜುಲೈ ತಿಂಗಳಲ್ಲಿ ಎಷ್ಟು ಬಡ್ಡಿ ದರ ಇದೆ ಇದನ್ನು ಸಹ ನಾವೀಗ ತಿಳ್ಕೊತಾ ಹೋಗೋಣ. ಓಕೆನಾ. ಸೊ ಮೊದಲಿಗೆ ಸೇವಿಂಗ್ ಅಕೌಂಟ್ ಎಲ್ಲರೂ ಸಹ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಿರ್ತೀರ ಪೋಸ್ಟ್ ಆಫೀಸಲ್ಲಿ. ಸೊ ಈ ವರ್ಷ ಮೀನ್ಸ್ ಈ ತಿಂಗಳಲ್ಲಿ ಎಷ್ಟು ಬಡ್ಡಿ ಇದೆ ಅಂತಂದರೆ 4% ಬಡ್ಡಿ ಇರುತ್ತೆ ಈ ವರ್ಷ ಎಲ್ಲ ನಿಮಗೆ. ಆ್ಯಂಡ್ ಫಿಕ್ಸ್ಡ್ ಡೆಪಾಸಿಟ್ ಯೋಜನೆಯಲ್ಲಿ ನಿಮಗೆ 6.9% ಬಡ್ಡಿ ಅನ್ನೋದು ಇರುತ್ತೆ. ನೆಕ್ಸ್ಟ್ ರಿಕರಿಂಗ್ ಡೆಪಾಸಿಟ್ ಮೀನ್ಸ್ RD ಸ್ಕೀಮಲ್ಲಿ 6.7% ಬಡ್ಡಿ ಇರುತ್ತೆ. ನೆಕ್ಸ್ಟ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇದರಲ್ಲಿ 7.4% ಬಡ್ಡಿ ಇರುತ್ತೆ. ಆ್ಯಂಡ್ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಹಿರಿಯ ನಾಗರಿಕರಿಗೆ ಇರುವ ಯೋಜನೆ, ಈ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸೇಮ್ ಇದೆ, 8.2% ಬಡ್ಡಿ ದರ ಆದರೆ ಇದೆ. ಓಕೆನಾ. ಸೊ ಇದು ಈಗ ಬಂದಿರತಕ್ಕಂತಹ ಮಾಹಿತಿ. ಕೆಲವು ಯೋಜನೆಗಳಲ್ಲಿ ಏರುಪೇರಾಗಿದೆ. ಓಕೆನಾ. ಸೊ ಇನ್ನು ಹಲವಾರು ಯೋಜನೆಗಳಲ್ಲಿ ಬಡ್ಡಿ ದರ ಏರಿಕೆ ಅನ್ನೋದು ಆಗಿದೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.